ಲ್ಯಾಂಗ್ವೇಜ್ ನ ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾರಿಟಿ ಏನಪ್ಪಾ ಅಂದ್ರೆ ಎರಡು ಯೂಟ್ಯೂಬ್ ಚಾನಲ್. ಚಾನಲ್ ಹೆಸರು ಸುಬ್ಬು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ಸ್ವಲ್ಪ ಕ್ಲಾರಿಟಿ ವಿಡಿಯೋ. ಆಲ್ರೆಡಿ ಕ್ಲಾರಿಟಿ ವಿಡಿಯೋ ನಾನು ಚೇತು ಮಾಡಿದ್ದೀವಿ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಹೇಳ್ತಾ ಇಮೇಲ್ ಅದು ಯಾಕೆ ಕ್ಲಾರಿಟಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿಲ್ಲ. ಇಮೇಲ್ ಐ ಡಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು, ಅದಕ್ಕಾಗಿ ನಾವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ವಿ. ಚೇತು ಇಮೇಲ್ನ ನಾನು ಯೂಸ್ ಮಾಡ್ತಾ ಇದ್ದೆ, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಅವಳು ಕಾಂಟ್ಯಾಕ್ಟ್ಸ್ ಎಲ್ಲ ನಂಗೆ ಬರ್ತಾ ಇದ್ದು, ಸ್ವಲ್ಪ ಎಕ್ಸ್ಚೇಂಜ್ ಆಗ್ತಾ ಇದ್ದು. ಅದಕ್ಕೆ ಪ್ರಾಬ್ಲಮ್ಸ್ ಬೇಡ, ನಾನೊಂದು ಚಾನಲ್ ಅಂದರೆ 2 ಚಾನಲ್ನು ಬ್ಯಾಲೆನ್ಸ್ ಮಾಡ್ತೀವಿ. ಇನ್ನು ಉಳಿದಿದ್ನೆಲ್ಲ ಅದು ಇನ್ನೊಂದು ವೀಡಿಯೋ ಇದ್ರ ನೆಕ್ಸ್ಟ್ ಹಾಕ್ತೀನಿ. ಇಬ್ಬರು ಮಾತಾಡಿದ್ದೀವಿ, ಅದು ವೀಡಿಯೋದಲ್ಲಿ ಬರುತ್ತೆ. ಆಮೇಲೆ ಸ್ವಲ್ಪ ಅದರಲ್ಲಿ ಮೈಕ್ ಯೂಸ್ ಮಾಡಿದ್ದೀವಿ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಕೇಳಿಸುತ್ತೆ. ಅದ್ರ ಬ್ಯಾಕ್ ಸೈಡ್ ಇಟ್ಕೊಂಡ್ರು ಅದು ವಾಯ್ಸ್ ಬಂದುಬಿಟ್ಟಿದೆ, ನಾವು ಗೊತ್ತಾಗಿಲ್ಲ. ಸ್ವಲ್ಪ ವಾಲ್ಯೂಮ್ನ ಕಮ್ಮಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ನಾರ್ಮಲ್ಲಾಗೆ ವಾಯ್ಸ್ ನಮ್ಮದು ಲೌಡ್ ಇರೋದ್ರಿಂದ ಅದು ಇನ್ನೂ ಲೌಡಾಗಿ ಕೇಳಿಸ್ತಾ ಇದೆ. ಸ್ವಲ್ಪ ಸ್ಪೀಕರ್ನ ಸಣ್ಣ ಇಟ್ಕೊಂಡು ಕೇಳಿಸ್ಕೊಳ್ಳಿ. ನೆಕ್ಸ್ಟಿಂದ ಆ ರೀತಿ ಪ್ರಾಬ್ಲಮ್ ಆಗಲ್ಲ. ಓಕೆ, ನೋಡ್ಕೊಂಡು ಹಾಯ್, ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಒನ್ ಅಂಡ್ ಓನ್ಲಿ, ಅಂಡ್ ಈಗ ಎರಡನ್ನು ಓನ್ಲಿ. ಓಕೆ, ಎಲ್ರಿಗೂ ನಮಸ್ಕಾರ ಅಂಡ್ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾವಿವತ್ತು ನಿಮ್ಗೆ ಸುಮಾರು ಗೊಂದಲಗಳನ್ನ ಬಗೆಹರಿಸಕ್ ಬಂದಿದ್ದೀವಿ. ಜಸ್ಟ್ ವಾಚ್ ಇಟ್. ಕ್ಲಾರಿಟಿ ವಿಡಿಯೋ. ಓಕೆ, ಈಗ ಫಸ್ಟ್ ಕ್ಲಾರಿಟಿ ಏನಪ್ಪಾ ಅಂದ್ರೆ ಎರಡು ಯೂಟ್ಯೂಬ್ ಚಾನಲ್. ಯಾಕೆ ನಿಮ್ಮಲ್ಲಿ ಏನಾದ್ರು ಮನಸ್ತಾಪ ಇದೆಯಾ? ಜಗಳ ಮಾಡ್ಕೊಂಡಿದ್ದೀರಾ? ಏನಾದ್ರು ಹಂಗೆ ಪಟಗಲ್ತನ ಅಂತಾರಲ್ಲ, ಪಟಕಿತ್ರ ಬೇರೆ ಬೇರೆ ಚಾನಲ್ ಯಾಕೆ ಮಾಡ್ಕೊಂಡಿದ್ದೀರಾ? ತುಂಬಾ ಪ್ರಶ್ನೆಗಳಿದಾವೆ ನಮ್ಮಿಬ್ರ ಮಧ್ಯ. ನಮ್ಮಿಬ್ರು ಕ್ಲಿಯರ್ ಮಾಡ್ಬಿಡ್ತೀನಿ. ಆಲ್ಮೋಸ್ಟ್ ಆಗಿ ಈಗ ಇದ್ರಲ್ಲಿ ಗೊತ್ತಿಲ್ಲ ಅನ್ಸುತ್ತೆ. ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು, ಈ ಚಾನಲ್ ಇನ್ನೂ ಗೊತ್ತಿಲ್ಲ. ನಾವು ಅಪ್ಡೇಟ್ ಮಾಡೋದಕ್ಕೆ ಆಗಿಲ್ಲ. ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಆ ಚಾನಲ್ ಹೆಸರು ಸುಬ್ಬು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅಂತ. ನೀವು ಅದನ್ನ ಓಪನ್ ಮಾಡಿ ಮೇಲ್ಗಡೆ ಸರ್ಚ್ ಮಾಡಿದ್ರೆ ಬರುತ್ತೆ. ಇದಕ್ಕೆ ಲಿಂಕ್ ಮಾಡಕ್ ಬರುತ್ತಾ? ಲಿಂಕ್ ಹಾಕಿರ್ತೀವಿ ನೋಡಿ. ಸುಬ್ಬು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅಂತ ಬರುತ್ತೆ. ನನ್ನ DP ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ 25 ವಿಡಿಯೋ ಹಾಕಿದ್ದೀನಿ, ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ ಚಾನಲ್. ಈ ಚಾನಲ್ ಜೊತೆಗೆ ಆ ಚಾನಲ್ ನೋಡಿ. ಆ ಚಾನಲ್ಲು ತುಂಬಾ ಎಂಟರ್ಟೈನ್ಮೆಂಟ್ ಗಳಿದಾವೆ, ತುಂಬಾ ಮದ್ವೆ ಮನೆಗಳ ವಿಡಿಯೋಸ್ ಇನ್ನು ಬರೋವಿದಾವೆ, ಆಲ್ರೆಡಿ ಬಂದಿದಾವೆ. ಇನ್ನು ನಮ್ಮ ಅಮ್ಮನ ಫ್ಯಾಮಿಲಿ ಕಡೆಯಿಂದ ಆಗೋ ಮದುವೆ ವಸ್ತು ವಿಡಿಯೋಸ್ ಬರ್ತವೆ, ಇದ್ರಲ್ಲೂ ಬರ್ತವೆ, ಅದರಲ್ಲೂ ಬರ್ತವೆ. ಇದ್ರಲ್ಲಿ ಬಂದವ ಅದ್ರಲ್ಲಿ ಬರಲ್ಲ, ಅದ್ರಲ್ಲಿ ಹಾಕಿದ್ದೇವೆ, ಇದ್ರಲ್ಲಿ ಹಾಕಲ್ಲ. ಅಂಡ್ ಬರೀ ನೋಡೋದಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹಳ್ಳಿ ಮನೆ ಮಕ್ಳು ಬೆಳಿತಿದ್ದಾರೆ ಅಂತ 4 ಜನರಿಗೆ ಹೇಳಿ ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಇಷ್ಟೊಂದು ಕಷ್ಟಪಡ್ತಿರೋದಕ್ಕೆ ಒಂದು ಇಷ್ಟ ಆದ್ರೆ ಹೆಲ್ಪ್ ಮಾಡಿ. 2 ದಿನಕ್ಕೆ ನನ್ನ ಅಕೌಂಟ್ 17,000 ಓಡಿದೆ, ಆದ್ರೆ 1,000 ಸಬ್ಸ್ಕ್ರೈಬ್ ಮಾಡಬಾರ್ದಿತ್ತ ಅಂತ ಈಗ 1 ಲಕ್ಷ ಎಲ್ಲ 15,000 ಇಲ್ಲ, 1 ಲಕ್ಷದಲ್ಲ 1,000 ಆಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಎಂಟರ್ಟೈನ್ಮೆಂಟ್ ಎಷ್ಟೋ ವಿಡಿಯೋ ಇದೆ. ಈಗ ಡಿಸೆಂಬರ್ 16 ನಾನು ದೊಡ್ಡದೊಂದು ಬ್ಲಾಗ್ ಬಿಡ್ತಾ ಇದೀನಿ, ಅದನ್ನು ನೋಡಿ. ಅದೇ ನಾನು ಹೇಳಿದ್ನಲ್ಲ, ಆ ಚಾನಲ್ ಅಲ್ಲಿ ಅರ್ಧ ಆದ್ರೆ ಗೊತ್ತಾಗ್ತಿ ಮೇಡಮ್ ಅವ್ರ ಅರ್ಧ ವಿಡಿಯೋ. ನಮ್ದು ಈಗ ಪಾರ್ಟ್ನರ್ಶಿಪ್ ಅಲ್ಲಿ ಈಗ ಹೋಗ್ತಾ ಇರುತ್ತೆ. ಅಂದ್ರೆ ಕಾಯ್ತಾ ಇರಿ, ನಾನು ಯಾವ ಮೊಬೈಲ್ ತಗೊಂತೀನಿ. ಮೊಬೈಲ್ ತಗೋತಿಲ್ಲ, ತಗೋಬರ್ತೀನಿ, ಮಾತಾಡ್ತೀನಿ. ಇಲ್ಲ ನೋಡಿ, ಕೇಳಿಸ್ತಾ ಇದೀಯಾ? ನಮ್ ವಾಯ್ಸೇ ಲೌಡ್ ಆಗಿದೆ. ಇದನ್ನ ಇಟ್ಕೊಂಡ್ರೆ ಇನ್ನೂ ಹೆವಿ ಕೇಳಿಸುತ್ತೆ. ನಾವೀಗ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿ ಮೈಕ್ ಕೂಡ ಆರ್ಡರ್ ಮಾಡಿ ಮೈಕ್ ತಗೊಂಡಿದೀವಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮೈಕ್ ಬಂದ್ಬಿಟ್ಟು ಈಗ ಆನಲ್ಲೇ ಇದೆ. ವಾಯ್ಸ್ ಈಗ ಅವಳಲ್ಲಿ ಮಾತಾಡ್ತಿದ್ರು ವಾಯ್ಸ್ ಕೇಳಿಸುತ್ತೆ, ಅಷ್ಟು ಒಂಥರ ಚೆನ್ನಾಗಿದೆ ವಾಯ್ಸ್. ಬಟ್ ನಾನು ಚೇತು ಹಾಕೊಳ್ಳಲ್ಲ ಇದನ್ನ, ಅಷ್ಟು ವಾಯ್ಸ್ ಜೋರಾಗಿ ಕೇಳಿಸುತ್ತೆ ಇದನ್ನ ಇಟ್ಕೊಂಡ್ರೆ. ಯಾವ್ದಾರು ಫಂಕ್ಷನ್ ಇದ್ದಾಗ ಇದನ್ನ ಯೂಸ್ ಮಾಡ್ತೀವಿ. ಈಗ ಡಿಸೆಂಬರ್ 16 ನಮ್ಮ ಪಾಪು ನಾಮಕರಣ ಬರ್ತಡೇ ಎಲ್ಲ ಇದೆ, ಆ ವಿಡಿಯೋಸ್ ಮಾಡೋದಿದೆ. ಇದೆ ಹೊಸ ಮೈಕ್ ಅಂಡ್ ಇದು ನನ್ನ ಹೊಸ ಮೊಬೈಲ್. ಈಗ ಬಂದಿದ್ದೀನಿ ಸದ್ಯಕ್ಕೆ. ಎಷ್ಟ್ ದಿನ ಅಂತ ಗೊತ್ತಿಲ್ಲ, ನೋಡ್ಬೇಕು. ಎಲ್ಲ ನಾನೇನ್ ಕಾಯ್ತಿದ್ದೀನೋ ನೀವು ಹಂಗೆ ಕಾಯ್ತಾ ಇರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ಇರ್ಲಿ, ದೊಡ್ಡ ಮೊಬೈಲ್ ತಗೊಂಡಿ ಅಂತ ಆಶೀರ್ವಾದ ಮಾಡಿ. ಅಂಡ್ ಒಳ್ಳೆ ಕ್ಲಾರಿಟಿ ಇರೋ ವಿಡಿಯೋನ ಅವಾಗ ಬಿಡ್ತೀನಿ. ಸದ್ಯದಲ್ಲಿ ಮೊಬೈಲ್ ಅದು ತಗೊಳ್ತಾಳೆ, ಯಾವಾಗ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ನನ್ ಚಾನಲ್ ನ ನೋಡ್ತಾ ಇರಿ. ಆ ಚಾನಲ್ ಇಲ್ಲಿ ಇವಳು ಕಾಣಿಸ್ತಾ ಇರ್ತಾರೆ, ನನ್ ಚಾನಲ್ ಅಂತಲ್ಲ, ಹೆಸರು ನನ್ ಚಾನಲ್ ಅಷ್ಟೇ. ನಮ್ ಫ್ಯಾಮಿಲಿ ಫುಲ್ ಯಾವ್ದೇ ವಿಡಿಯೋಸ್ ಇದ್ರು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕೆ ಪ್ಲೀಸ್ ಇದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸುಬ್ಬು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಲೈಕ್ ಕೊಡಿ. ಎಂಟರ್ಟೈನ್ಮೆಂಟ್ ಮಾಡಕ್ ನಾವು ತುಂಬಾ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ
ಅದಕ್ಕಾಗಿ ವ್ಲಾಗ್ಸ್ ಮಾಡಕ್ಕಾಗಿ ತಗೊಂಡಿದೀನಿ ಅಂತ ಅವಾಗ್ಲೇ ಹೇಳಿದೀನಿ. ಇನ್ನು ಎಷ್ಟೋ ವ್ಲಾಗ್ಸ್ ಬರವಿದಾವೆ, ಐಡಿಯಾಸ್ ತುಂಬಾ ಇದಾವೆ. ಅದನ್ನ ನೀನು ಹೊರಗೆ ಮಾಡಕ್ಕಾಗಲ್ಲ, ನೋಡೋಣ, ಇನ್ನೂ ಟೈಮ್ ಇದೆ, ಮಾಡೋಣ. ಕ್ಲಾರಿಟಿಗೋಸ್ಕರ ಮಾಡಿರೋಂತ ವಿಡಿಯೋ ಇದು. ಥ್ಯಾಂಕ್ ಯು. ನೀನ್ ಹೇಳದಿದ್ಯಾ? ಮತ್ತೊಂದು ಭಾಷೆ ಸಮಸ್ಯೆ, ಪ್ಲೀಸ್ ಲ್ಯಾಂಗ್ವೇಜ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ ಪ್ಲೀಸ್ ಹೇಳ್ಬೇಡಿ. ನಾವು ಲ್ಯಾಂಗ್ವೇಜ್ ನ ಚೇಂಜ್ ಮಾಡ್ಕೊಳ್ಳಿ ಪ್ಲೀಸ್. ಅದಾಗೋದಿಲ್ಲ ನಮ್ ಕೈಲಿ. ನಾವೀಗ ಈಡಿಗರ ಕ್ಯಾಸ್ಟ್ ಅಲ್ಲೇ ಹುಟ್ಟಿದೀವಿ ಅಂದ್ಮೇಲೆ ನಮ್ಮ ಭಾಷೆನ ನಾವು ಮಾತಾಡ್ಲಿಕ್ಕೆ ಯಾಕೆ ನಾವು ಹಿಂಜರಿಬೇಕು? ಯಾಕೆ ನಮ್ಗೆ ಅದು ಶೇಮ್ ಆಗುತ್ತೆ? ನಂಗೆ ಅಂತ ಮಾತಾಡ್ತೀವಿ. ಈಗ ಎಕ್ಸಾಂಪಲ್ ಹೇಳ್ತೀನಿ, ಈಗ ಅವ್ರವ್ರ ಭಾಷೆ ಅವ್ರು ಬಿಟ್ಕೊಡೋದಿಲ್ಲ. ಕುಂದಾಪುರ, ಶೆಟ್ರು ಸೈಡ್ ಅವ್ರ ಎಷ್ಟ್ ಚಂದ ಅವ್ರವ್ರ ಭಾಷೆನ ಮಾತಾಡ್ತಾರ. ಅವ್ರ ಭಾಷೆ ಅವ್ರು ಮಾತಾಡ್ತಾರ, ಅದ್ ಅವ್ರ ಹೆಮ್ಮೆ. ನಮ್ ಭಾಷೆ ನಾವು ಮಾತಾಡ್ತೀವಿ, ಅದ್ ನಮ್ ಹೆಮ್ಮೆ. ಅದೇನಾಗಿದೆ ಅಂದ್ರೆ ಈಗ ತುಂಬಾ ಹಳ್ಳಿ ಸೈಡ್ ಅವರು, ನಮ್ದು ಈಗ ಸಿಟಿ ಹತ್ರ ಇರೋದ್ರಿಂದ ನಮ್ದಷ್ಟು ಹಳ್ಳಿ ಸೈಡ್ ಅಲ್ಲ, ನಾವು ಸ್ವಲ್ಪ ಮಿಕ್ಸ್ ಆಗಿ ಮಾತಾಡ್ತೀವಿ. ಈ ತುಂಬಾ ಈ ಬ್ಯಾಕ್ವರ್ಡ್ ತುಂಬ್ರಿ ಆ ಕಡೆ ಎಲ್ಲ ಹಳ್ಳಿ ಸೈಡ್ ಅಲ್ಲಿ ಇದಾರಲ್ಲ, ಅವರು ಅಂತಲ್ಲ, ಸ್ವಲ್ಪ ಆ ಕಡೆಯಿಂದ ಅಲ್ಗೋದರು ಇದಾರೆ, ಶಿವಮೊಗ್ಗ ಕಡೆ ಇದ್ದವರು ಇದಾರೆ. ಅವರೆಲ್ಲ ನಮ್ ಭಾಷೆನ, ಹಳ್ಳಿ ಭಾಷೆನ, ಈಗ ನಮ್ಮ ಭಾಷೆ ಅದನ್ನ ಹೇಳ್ಬೇಕಾರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಏನ್ ಇದ್ ನಮ್ ಭಾಷೆ, ನಾವ್ ಮಾತಾಡಲ್ಲ ಹಿಂಗೆ ಆತತಿ ಹೋತತಿ ಬತ್ತತಿ ಕೆಲ್ಸತಿ ಮಾತಾಡಲ್ಲ ನಾವು. ಅವ್ರ ವಾಯ್ಸ್ ಕೇಳ್ದವಾಗ ನಮ್ಗ್ ಹಂಗೆ ಅನ್ಸುತ್ತೆ, ಈಗ ನಮ್ ಭಾಷೆ ನಾವು ಹಿಂಗ್ ಮಾತಾಡೋದೇ ಇಲ್ಲ ಅಂತ. ಆ ಅಭಿಮಾನ ಎಲ್ಲರಲ್ಲೂ ಬೆಳೆಸ್ಕೋಬೇಕು. ಅದಕ್ಕೆ ನಾವು ಬೇಕಾಗಿ ಇಂಗ್ಲಿಷ್ ಮಾತಾಡ್ಕೊಳ್ಳೋದು ಇಷ್ಟ ಇಲ್ಲ. ನಾವ್ ಹಿಂಗೆ ಮಾತಾಡಲ್ಲ, ಪೂರ್ತಿ ಬರಲ್ಲ, ಸ್ವಲ್ಪ ಎಲ್ಲೆಲ್ಲ ಮಾತಾಡ್ತೀವಿ ಅಷ್ಟೇ. ನಮ್ಗೆ ನಮ್ ಭಾಷೆ ಬಿಟ್ರೆ ನಮ್ಗೆ ಖುಷಿ ಇದೆ, ನಮ್ ಲ್ಯಾಂಗ್ವೇಜ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ನಮ್ಮ ಹೆಮ್ಮೆ ಇದೆ. ಚೂರು ಮಾತಾಡಿದವಾಗ ಕೆಲವು ಅನ್ಕೊಂತಾರೆ ಇವ್ ಬರದೆ ಇಷ್ಟು ಅಂತಾರೆ, ಇಲ್ಲಾಂದ್ರೆ ಇವ್ರಿಗೆ ಬರುತ್ತೆ ಅನ್ಕೊಂಡಿರ್ತಾರೆ. ಅದೇ ಹಾಕ್ಬೇಕು. ಅದಕ್ಕೆ ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಈಗ ಸುಬ್ಬು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅಂತ ಮಾಡ್ಕೊಂಡಿದ್ದಲ್ಲ, ಸುಬ್ಬು ಈಡಿಗ ಕ್ರಿಯೇಷನ್ ಚಾನಲ್ ಅಂತಾನೆ ಮಾಡ್ಕೋಕಂತಿದ್ದೀನಿ. ಹೌದು, ನಾವು ಲ್ಯಾಂಗ್ವೇಜ್ ಅದನ್ನೇ ಮಾತಾಡ್ತಿರುವಾಗ ನನಗಂತೂ ಹೆಮ್ಮೆ ಇದೆ. ನನ್ನ ಇನ್ಸ್ಟಾಗ್ರಾಮ್ ಐಡಿ ನೇಮ್ ಸುಪ್ರಿಯಾ ರಾಯಲ್ ಈಡಿಗ ಅಂತಾನೆ ಇರೋದು. ನಾವು ಹೇಳೋದಿಲ್ಲ ಈಡಿಗ ಕೆಲಸ ಹೇಳ್ತಿರೋದು. ನೀವ್ ಯಾಕೆ ನಮ್ ಭಾಷೆ ಇದ್ ಮಾತಾಡ್ತೀರಾ? ಚೇಂಜ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ನಮ್ ಭಾಷೆನ ನೀವು ರೂಢಿಸ್ಕೊಳ್ಳಿ, ನಾವು ಚೇಂಜ್ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟು ತನಕ ಈ ಮೈಕಲ್ಲೇ ಮಾತಾಡ್ತಿದ್ವಾ? ನಿಜವಾಗ್ಲೂ ತುಂಬಾ ದೊಡ್ಡ ಕೆಲ್ಸ ಇರುತ್ತೆ. ನಾವು ನಾರ್ಮಲ್ ಆಗಿ ಮಾತಾಡೋದೇ ಈ ದೊಡ್ಡ ಕೆಲ್ಸತೆ ಹಕ್ಕಿ ಹಾರೋಗೋ ತರ. ಇದು ಕ್ಲಾರಿಟಿ ವಿಡಿಯೋ ಇದು. ಪ್ಲೀಸ್ ಅದೇ ಆ ಚಾನಲ್ ಇದೆ ಅಂತ ಹೇಳ್ಬೇಕು ಅಂತಾನೆ ಈ ವಿಡಿಯೋ ಮಾಡಿರೋಂಥದ್ದು. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ವ್ಯೂಸ್ ತಗೊಳ್ಳೋರು ಇದನ್ನ ಸಬ್ಸ್ಕ್ರೈಬ್ 439 ಏನೋ ಇದಿರಿ, ಅವರು ನನ್ನ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತಾಳ್ಮೆಯಿಂದ ಇಷ್ಟು ನಮ್ ವಿಡಿಯೋ ನೋಡಿದ್ರೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ.